ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ಕನಕದಾಸರ ಕೃತಿಗಳ ಪ್ರಕಟಣೆಗೆ ನೆರವು. ಕನಕದಾಸರ ಸಾಹಿತ್ಯ ಅನುವಾದದ ಕೃತಿಗಳ ಜನಾರ್ಪಣೆ ಕನಕ ಶಿಲ್ಪವನವನ್ನು ಕಲಾಗ್ರಾಮದಲ್ಲಿ ಅನಾವರಣಗೊಳಿಸಿದ ಸಿಎಂ ಸಿದ್ದರಾಮಯ್ಯ. ಪೆಟ್ರೋಲ್ ಡೀಸೆಲ್ ದರ ₹3 ಏರಿಕೆ. ಕೆಲವು ನಗರಗಳಲ್ಲಿ ಸಿಎನ್ಜಿ ದರ ಕೆಜಿಗೆ ₹2 ಹೆಚ್ಚಿಸಿದ ತೈಲ ಕಂಪನಿಗಳು. ಖಾಸಗಿ ಬಸ್ ಟಿಕೆಟ್ ದರ ಶೇಕಡ 30ರವರೆಗೆ ಹೆಚ್ಚಳ. 19ಕ್ಕೆ ಕಪ್ಪು ಬಾವುಟ ಪ್ರದರ್ಶನ, 20ರಿಂದ ಮುಷ್ಕರ. ಶೇಕಡ 25ರಷ್ಟು ವೇತನ ಹೆಚ್ಚಳಕ್ಕೆ 4 ಸಾರಿಗೆ ನಿಗಮಗಳ ನೌಕರರ ಆಗ್ರಹ. ಜಿರಳೆಯಂತೆ ಕಾಡುವ ನಿರುದ್ಯೋಗಿಗಳು, ಸಮಾಜದ ಮೇಲೆ ದಾಳಿ ಮಾಡುವ ಪರಾವಲಂಬಿಗಳಿಗೆ ಸಿಜೆಐ ಎಚ್ಚರಿಕೆ. ಸುಪ್ರೀಂನಿಂದಲೂ ಮಿತವ್ಯಯ, ಶೇಕಡ 50ರಷ್ಟು ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್. ನಟ ದರ್ಶನ್ಗಿಲ್ಲ ಜಾಮೀನು, ಅರ್ಜಿ ವಿಚಾರಣೆ ವಜಾಗೊಳಿಸಿದ ತ್ವರಿತ ವಿಚಾರಣೆಗೆ ಸುಪ್ರೀಂ ನಿರ್ದೇಶನ. ಕಾನೂನು ವಿವಾದ ಸೃಷ್ಟಿಸಿದ ಸರ್ಕಾರ, ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದಕ್ಕೆ ಪೂರಕ ಆದೇಶಕ್ಕೆ ಬೊಮ್ಮಾಯಿ ಟೀಕೆ. ಬಡ್ಡಿ ವ್ಯವಹಾರ ನೀಲಣ್ಣನವರ ಬಂಧನ, ಬೆಳಗಾವಿಯ ಶಿವಂ ಅಸೋಸಿಯೇಟ್ ಮೇಲೆ ದಾಳಿ ನಡೆಸಿದ ಪೊಲೀಸರು. ನಾಳೆ ಹೊಸಳ್ಳಿ ಟು ಕಬ್ಬನ್ ಪಾರ್ಕ್ ನಡುವೆ ಮೆಟ್ರೋ ರೈಲು ಸಂಚಾರ ಸ್ಥಗಿತ, ನಿರ್ವಹಣಾ ಕಾಮಗಾರಿಕೆಯಿಂದ ಮೆಟ್ರೋ ರೈಲು ಸಂಚಾರ ಬಂದ್. ನನ್ನ ಜಿಲ್ಲೆಯಲ್ಲೇ ಕೆಲಸ ಆಗ್ತಿಲ್ಲ, ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿ. ನೀಟ್ ಪರೀಕ್ಷೆಗೆ ಜೂನ್ 21ಕ್ಕೆ ಮತ್ತೆ ಮರುಪರೀಕ್ಷೆ, ಪರೀಕ್ಷಾ ಅವಧಿ 15 ನಿಮಿಷ ವಿಸ್ತರಣೆ. 2027ರಿಂದ ಕಂಪ್ಯೂಟರ್ ಮೂಲಕ ಪರೀಕ್ಷೆ.